ಪಾರ್ಲರ್ ಕ್ಲಾಸಸ್ ಟರ್ನ್ ಮಾಡ್ಬೇಕಂತ ಇದೀನಿ ಇವಾಗ ಲೋನ್ ಡಾಕ್ಟರ್ ಇಂದ ತುಂಬಾ ಸಹಾಯ ಆಯ್ತು ಫಸ್ಟ್ 2 ಲಕ್ಷ ತಗೊಂಡಿದ್ದೆ ಇವಾಗ 15 ಲಕ್ಷ ತಗೊಳ್ತಾ ಇದ್ದೀನಿ ಬೇರೆಗೆಲ್ಲ ಡಾಕ್ಟರ್ ಇರ್ತಾರೆ ಲೋನ್ ಗಂತಾನೆ ಯಾರು ಡಾಕ್ಟರ್ ಇಲ್ಲ ಇವ್ರ ಹೆಲ್ಪ್ ಇಂದ ತುಂಬಾನೇ ಸಹಾಯ ಆಗಿದೆ ಫ್ಯಾಮಿಲಿಲಿ ಹೋಟೆಲ್ ಮಾಡ್ಬೇಕು ಅಂತ ಇತ್ತು ನಮ್ಗೆ ಅದಕ್ಕೆ ಲೋನ್ ಯಾವ ತರ ಮಾಡ್ಕೋಬೇಕು ಏನು ಅನ್ನೋದು ಸ್ವಲ್ಪ ಡೌಟ್ ಇತ್ತು ಬ್ಯಾಂಕ್ ಅಲ್ಲಿ ಹೋಗ್ತಾ ಇದ್ವಿ ಕೊಡ್ತಾ ಇರ್ಲಿಲ್ಲ ಈ ತರ ಆನ್ಲೈನ್ ಅಲ್ಲಿ ಲೋನ್ ಡಾಕ್ಟರ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ನೋಡಿದ್ವಿ ಎಲ್ಲಾದ್ರ ಬಗ್ಗೆನೂ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ ಫ್ಯಾಮಿಲಿ ಎಲ್ಲ ಫುಲ್ ರೈತರೇ ಒಂದು ನಮ್ ಫ್ಯಾಮಿಲಿನಲ್ಲಿ ಹಸು ಕುರಿ ಮತ್ತೆ ಆಡು ಅದೆಲ್ಲ ಸಾಕ್ತಾರೆ 2-3 ಹಸು ಇಟ್ಕೊಂಡು ಮಾಡ್ತಿದ್ವಿ ಇವಾಗ ತುಂಬಾ ಜಾಸ್ತಿ ಇಟ್ಕೊಂಡು ಅದ್ರಲ್ಲೇನೆ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿ ಲೋನ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಈ ತರ ಲೋನ್ ಡಾಕ್ಟರ್ ಹತ್ರ ಹೋಗಿ 2 ವರ್ಷದಲ್ಲಿ ನಾವು 5,000 ಜನರಿಗೆ ಫಂಡಿಂಗ್ ಹೆಲ್ಪ್ ಮಾಡಿದೀವಿ ಈ 2 ವರ್ಷದಲ್ಲಿ ನಾವು 25,000 ಜನರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಮತ್ತೆ ಈ 2 ವರ್ಷದಲ್ಲಿ ನಾವು ಟೋಟಲಿ 2,000 ಕೋಟಿ ಲೋನ್ ಮಾಡಿದೀವಿ ಅಂದ್ರೆ ಒಂದು 2 ವರ್ಷದಲ್ಲಿ 5,000 ಕಸ್ಟಮರ್ ಗೆ 2,000 ಕೋಟಿ ಫಂಡಿಂಗ್ ಆಗಿದೆ ಲೋನ್ ಡಾಕ್ಟರ್ ಕಡೆಯಿಂದ ಹೌದು ಪ್ರತಿ ಒಂದು ವ್ಯಾಪಾರ ಅದು ಚಪ್ಪಲ್ ಹೊಲೆದೇ ಆಗಿರ್ಬೋದು ಚಪ್ಪಲ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಬಟ್ಟೆದಾಗಿರ್ಬೋದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಬೇಕರಿ ಆಗಿರ್ಬೋದು ಯಾವುದೇ ಇಂಡಸ್ಟ್ರಿ ಆಗ್ಲಿಕ್ಕೆ ಫಾರ್ಮಿಂಗ್ ಅಂದ್ರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಂದಿ ಸಾಕಾಣಿಕೆ ಕತ್ತೆ ಸಾಕಾಣಿಕೆ ಕೊಟ್ಟಿವಿ ಹಸು ಸಾಕಾಣಿಕೆ ಸೊ ಆಲ್ರೆಡಿ ಕೊಟ್ಟಿದ್ವಿ ಮತ್ತೆ ಬಹಳಷ್ಟು ರೈತರು ನಮ್ಮನ್ನ ಇವಾಗ ನಂಬ್ತಾ ಇದ್ದಾರೆ ಸೊ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಸೊ ಇವತ್ತು ಲೋನ್ ಡಾಕ್ಟರ್ ಕಡೆಯಿಂದ ಏನಂತಂದ್ರೆ 2 ವರ್ಷದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಬನ್ನಿ ನಮ್ ಜೊತೆ ಸರ್ ಇದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಏನಿಲ್ಲ ಈ 2 ವರ್ಷದಲ್ಲಿ ನಾವು 5,000 ಜನರಿಗೆ ಫಂಡಿಂಗ್ ಹೆಲ್ಪ್ ಮಾಡಿದೀವಿ ಈ 2 ವರ್ಷದಲ್ಲಿ ನಾವು 25,000 ಜನರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಮತ್ತೆ ಈ 2 ವರ್ಷದಲ್ಲಿ ನಾವು ಟೋಟಲಿ 2,000 ಕೋಟಿ ಲೋನ್ ಮಾಡಿದೀವಿ ಅಂದ್ರೆ ಒಂದು 2 ವರ್ಷದಲ್ಲಿ 5,000 ಕಸ್ಟಮರ್ ಗೆ 2,000 ಕೋಟಿ ಫಂಡಿಂಗ್ ಆಗಿದೆ ಲೋನ್ ಡಾಕ್ಟರ್ ಕಡೆಯಿಂದ ಹೌದು ಅದನ್ನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಇವತ್ತು ನಾನು ಪರ್ಟಿಕ್ಯುಲರ್ ನಿಮ್ಮನ್ನ ಯಾಕೆ ಕರೆದಿದೆ ಅಂದ್ರೆ ನಾವು ಮಾಡ್ತಾ ಇರೋದು ಬೇರೆ ಹತ್ರ ಫೇಕ್ ಮಾಡ್ತಾ ಇಲ್ಲ ನಾವು ಜೆನ್ಯೂನ್ ಮಾಡ್ತಾ ಇದೀವಿ ಮತ್ತೆ ಇದು ನಮ್ ಟೀಮ್ ಇದೆ ಹೌದು ಸೊ ನಮ್ ಟೀಮ್ ಮುಖಾಂತರ ನಾವು ಒಂದು ಕ್ವಾಲಿಟಿ ವರ್ಕ್ ಮಾಡ್ತಾ ಇದೀವಿ ಮತ್ತೆ ಬ್ಯಾಂಕ್ ಅಲ್ಲಿ ಕೂಡ ಒಳ್ಳೆ ಹೆಸರಿಂದ ಅವ್ರು ರೆಫರೆನ್ಸ್ ಕೊಟ್ಟಿದ್ದಾರೆ ನೀವು ವೀಕ್ಷಕರಿಗೆ ನೀವು ಬರುವಂತ ನಿಮ್ಮ ಹತ್ರ ಲೋನ್ ಡಾಕ್ಟರ್ ಬರುವಂತ ವೀಕ್ಷಕರಿಗೆ ಏನಂತ ಹೇಳ್ತಾರ ಏನಿಲ್ಲ ಅಲ್ಲಿ ಹೋಗಕ್ ಹೋಗ್ಬೇಡಿ ನಿಮ್ ಕೆಲಸ ನೀಟ್ ಆಗ್ಬೇಕಾ ನಾವು ನೀಟಾಗಿ ಕೆಲಸ ಮಾಡೋಣ ಕೆಲಸ ಆಗ್ಬೇಕು ಅಂತಂದ್ರೆ ಸುಮ್ನೆ ನಮ್ಗೆ ಹಾಗೆ ಮಾಡ್ಕೊಡಿ ಕೊಡಿ ಆಗಿಲ್ಲ ನಿಮ್ ಮಾಡಕ್ ನಿಮ್ಗೆ ಇಷ್ಟ ಆದ್ರೆ ನಾವು ರೆಡಿ ಎಲ್ಲಾ ಟೈಪ್ಸ್ ಲೋನ್ಸ್ ಗಳನ್ನ ಅವ್ರಿಗೆ ಮಾಡಿಸ್ಕೊಡ್ತಾರೆ ಎಲ್ಲಾ ಟೈಪ್ ಫಾರ್ಮಿಂಗ್ ಫೀಲ್ಡ್ ಆಗಿರ್ಬೋದು ಬಿಸ್ನೆಸ್ ಫೀಲ್ಡ್ ಆಗಿರ್ಬೋದು ಎನಿ ಸೆಕ್ಟರ್ ಮಾಡ್ಬೋದು ಬನ್ನಿ ವೀಕ್ಷಕರೇ ಸರ್ ಜೊತೆ ಸಂಪೂರ್ಣವಾಗಿ ಒಂದು ವಿಡಿಯೋನ ತಿಳಿಸ್ಕೊಡ್ತೀನಿ 5 lakh customer. ಸೂಪರ್ ಸರ್ ಈಗ 2,000 ಹ್ಯಾಪಿ ಕಸ್ಟಮರ್ಸ್ ನಿಮ್ಮಿಂದ ಲೋನ್ ತಗೊಂಡು ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತೆ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಅನ್ಸುತ್ತೆ ನನಗೆ ಸರ್ ಯಾವ ತರ ಒಂದ್ಸಲ ನಿಮ್ಮ ಒಂದು ತಿಳಿಸ್ಕೊಡಿ ಈಗ ನಾನು ಹೇಳೋದಕ್ಕಿಂತ ನಮ್ ಕನ್ನಡಿಗರ ಕಸ್ಟಮರ್ಸ್ ಇದ್ದಾರೆ ನೀವು ಅವ್ರ ಪ್ರಶ್ನೆಗೆ ಅವ್ರ ಆನ್ಸರ್ ಕೊಡ್ತಾರೆ ಅಮ್ಮ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಏನ್ ಮಾಡ್ತಾ ಇದ್ದೀರಿ ಮೇಡಮ್ ಈಗ ಸರ್ ನಾನು ಪಾರ್ಲರ್ ಮಾಡ್ತಾ ಇದ್ದೆ ಪಾರ್ಲರ್ ಕ್ಲಾಸಸ್ ಟರ್ನ್ ಮಾಡ್ಬೇಕಂತ ಇದೀನಿ ಇವಾಗ ಲೋನ್ ಡಾಕ್ಟರ್ ಇಂದ ತುಂಬಾ ಸಹಾಯ ಆಯ್ತು ಫಸ್ಟ್ 2 ಲಕ್ಷ ತಗೊಂಡಿದ್ದೆ ಇವಾಗ 15 ಲಕ್ಷ ತಗೊಳ್ತಾ ಇದ್ದೀನಿ ಬೇರೆಗೆಲ್ಲ ಡಾಕ್ಟರ್ ಇರ್ತಾರೆ ಲೋನ್ ಗಂತಾನೆ ಯಾರು ಡಾಕ್ಟರ್ ಇಲ್ಲ ಇವ್ರ ಹೆಲ್ಪ್ ಇಂದ ತುಂಬಾನೇ ಸಹಾಯ ಆಗಿದೆ ಯಾವ ತರ ಕಸ್ಟಮರ್ಸ್ ಗೆ ಡಾಕ್ಯುಮೆಂಟೇಶನ್ ರೆಡಿ ಮಾಡ್ಬೇಕು ಅಥವಾ ಬ್ಯಾಂಕ್ ಅಲ್ಲಿ ಹೆಂಗ್ ಹೋಗಿ ಮಾತಾಡ್ಬೇಕು ಬ್ಯಾಂಕ್ ಅಲ್ಲಿ ಏನೆಲ್ಲ ಸೌಲಭ್ಯ ಬೇಕು ಅದೆಲ್ಲ ಸರ್ ಕೊಡ್ತಾರೆ ಸರ್ ಫೀಸ್ ಏನಿದೆಯೋ ಅದು ತಗೊಂಡು ಬ್ಯಾಂಕ್ ಗೆ ಪ್ರೊವೈಡ್ ಮಾಡಿದ್ರೆ ಅವರು 15 to 20 ಡೇಸ್ ಅಲ್ಲಿ ಲೋನ್ ಮಾಡ್ಕೊಡ್ತಾರೆ ಈಗ ನಡೀತಾ ಇದೆ ಚೆನ್ನಾಗಿ ಬಿಸ್ನೆಸ್ ಹಾ ನಡೀತಾ ಇದೆ ಸರ್ ಚೆನ್ನಾಗಿ ಮಾಡುವಂತ ಬಿಸ್ನೆಸ್ ಗೆ ಬರುವಂತವರು ಏನಂತ ಹೇಳ್ತೀರಾ ನೀವು ಲೋನ್ ಡಾಕ್ಟರ್ ಸಹಾಯದಿಂದ ಹೆಲ್ಪ್ ಆಗಕ್ಕೆ ಲೋನ್ ತಗೊಂಡು ಬಿಗ್ ಅಮೌಂಟ್ ನ ಅವ್ರ ಹತ್ರ ತಗೊಂಡು ಚೆನ್ನಾಗಿ ಇನ್ನು ಬಿಸ್ನೆಸ್ ಮಾಡಿ ಮುಂದುವರಿಬೇಕಂತ ಮಾಡ್ತೀನಿ ಸಣ್ಣ ಪುಟ್ಟದ್ದು ಏನಿದೆಯೋ ಅದಕ್ಕಿಂತ ಹೆಚ್ಚಾಗಿ ದುಡ್ಡು ತಗೊಂಡು ಲೋನ್ ತಗೊಂಡು ಬಿಸ್ನೆಸ್ ಮಾಡಿ ಹೌದು ಯಾವ ತರ ಪರಿಚಯ ಸರ್ ನನ್ಗೆ ಯಾರೋ ಒಬ್ರು ಸಹಾಯವಾಣಿಯಿಂದ ನಂಬರ್ ಕೊಟ್ರು ಡಾಕ್ಟರ್ ಲೋನ್ ಇಂದ ಅವ್ರಿಗೆ ಕಾಲ್ ಮಾಡಿದೆ ಅವ್ರೇನಂತ ಹೇಳಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಕಳ್ಸಿ ಅಂತ ಹೇಳಿದ್ರು ಅದು ನಂಬಿಕೆ ಇರ್ಲಿಲ್ಲ ಅವ್ರನ್ನ ಮೀಟ್ ಮಾಡಿದ್ಮೇಲೆ ನಂಬಿಕೆ ಬಂತು ಅದಾದ್ಮೇಲೆ ಎಲ್ಲಾನು ಡಾಕ್ಯುಮೆಂಟ್ಸ್ ಕೊಟ್ಟಾದ್ಮೇಲೆ ಫೀಸ್ ಕಲೆಕ್ಟ್ ಮಾಡಿ ಆಮೇಲೆ ಪ್ರೊಸೆಸಿಂಗ್ ಆಯ್ತು ಲೋನ್ ಆಯ್ತು ಇವಾಗ 15 ಲಕ್ಷಕ್ಕೆ ಲೋನ್ ಹಾಕಿದೀನಿ ಫೋನ್ ಮಾಡಿದಾಗ ಇನಿಷಿಯಲಿ ನನ್ನ ಕಂಪ್ನಿ ನಾನು ಇರೋದು ಒಬ್ಬನೇ ಇದೆ ಅವ್ರನ್ನ ಕಾಲ್ ಮಾಡಿದಾಗ ಅವ್ರು ಸ್ಟೇಟ್ ಹೇಳಿದ್ರು ಯಾಕೆ ನಮ್ಮನ್ನ ಯಾಕೆ ಕೊಡೋಣ ಅಂತಿಲ್ಲ ಅಂದ್ರು ಬಂದಿದ ಮೇಲೆ ಮೀಟ್ ಆಗಿದ್ಮೇಲೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗಿದ್ಮೇಲೆ ಅವ್ರು ಹಣ ಕೊಡ್ತಾರೆ ಸೊ ಇವಾಗ ಟ್ರಸ್ಟ್ ಇದೆ ನಮಸ್ತೆ ಸರ್ ಎಲ್ಲಿಂದ ಬಂದಿರೋದು ನೀವು ನಾವು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಹೌದು ಈಗ ಲೋನ್ ಡಾಕ್ಟರ್ದು ಎಲ್ಲ ಸೆಲೆಬ್ರೇಷನ್ ಆಯ್ತು ಹೌದು ಸುಮಾರು ಒಂದು
ಕಸ್ಟಮರ್ಸ್ ಗೆಲ್ಲ ಅವರು ಒಳ್ಳೆ ಒಳ್ಳೆ ಲೋನ್ ಮಾಡಿ ಕೊಡ್ತಾ ಇದಾರೆ ಅಂತ ಹೇಳಿ ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ರು? ನಾನು ಹೋಟೆಲ್ ಬಿಸ್ನೆಸ್, ಫ್ಯಾಮಿಲಿಲಿ ಹೋಟೆಲ್ ಮಾಡ್ಬೇಕು ಅಂತ ಇತ್ತು ನಮ್ಗೆ. ಅದಕ್ಕೆ ಲೋನ್ ಯಾವ ತರ ಮಾಡ್ಕೋಬೇಕು ಏನು ಅನ್ನೋದು ಸ್ವಲ್ಪ ಡೌಟ್ ಇತ್ತು. ಬ್ಯಾಂಕ್ ಅಲ್ಲಿ ಹೋಗ್ತಾ ಇದ್ವಿ, ಕೊಡ್ತಾ ಇರ್ಲಿಲ್ಲ. ಈ ತರ ಆನ್ಲೈನ್ ಅಲ್ಲಿ ಲೋನ್ ಡಾಕ್ಟರ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ನೋಡಿದ್ವಿ. ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ ತಗೊಂಡು ಸ್ವಲ್ಪ ಫೀಸ್ ಕಡಿಮೆ ಫೀಸ್ ಅಲ್ಲಿ ನಮ್ಗೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಟ್ರು. ಅದು ಬ್ಯಾಂಕ್ಗೆಲ್ಲ ಸ್ಯಾಂಕ್ಷನ್ ಬಂದು ನಾನು ಇವಾಗ ಹೋಟೆಲ್ ಓಪನ್ ಮಾಡಿದ್ದೀನಿ. ಹೌದು, ನಡ್ಸಕ್ ರೆಡಿ ಮಾಡಿದ್ದೀನಿ. ಎಲ್ಲಾದ್ರ ಬಗ್ಗೆನೂ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾವ ತರ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ನಮ್ಗೆ ಏನಿರ್ಬೇಕು ಏನಿಲ್ಲ ಅನ್ನೋದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾವ್ ಇರೋ ಕಡೆ ಇಂದಾನೆ ಹೇಗೆ ಮಾಡ್ಕೋಬೇಕು ಲೋನ್ ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದ್ರಲ್ಲಿ ಹೌದು ಮಾಡ್ಕೋಬಹುದು. ಈಗ ಸಿಟಿಯಲ್ಲಿ ಅಷ್ಟೇ ಅಲ್ಲ, ಹಳ್ಳಿಯಲ್ಲಿ ಇದ್ದವ್ರನ್ನ ಯಾರು ಬೇಕಾದ್ರೂ ಮಹಿಳೆಯರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಅವರು ಹೆಣ್ಮಕ್ಳು ಏನ್ ಅವ್ರ ಕನ್ಸಿದ್ಯೋ ಅದಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಲೋನ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಕನಸನ್ನ ಹೇಗ ಅವರು ನನಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಉದಾಹರಣೆ ಲೋನ್ ಡಾಕ್ಟರ್. ನೀವು ಎಲ್ಲಿಂದ ಬಂದಿರೋದು? ನಾನು ಬ್ಯಾಂಗ್ಳೂರಲ್ಲಿ ಯಾವ ತರ ಅನ್ಸ್ತದೆ ನಿಮ್ಗೆ ಇಲ್ಲಿ ಲೋನ್ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ? ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ನನಗೆ ಲೋನ್ ಆಗುತ್ತೋ ಆಗಲ್ವೋ ಅಂತ ಅನ್ಕೊಂಡಿದೆ. ಬಟ್ ಸರ್ ನಮ್ಗೆ ಟ್ರಸ್ಟ್ ಇಂದ ಹೇಳಿದ್ರು ಲೋನ್ 100% ಆಗುತ್ತೆ ಅಂತ. 100% ಲೋನ್ ಆಗಿದೆ ಸರ್. 100% ಆಗಿದೆ. ಈಗ ಮೇಡಮ್ ಮಾಡ್ಬೇಕನ್ನೋ ಸುಮಾರು ಜನಕ್ಕಿದೆ, ಮಹಿಳೆಯರಿಗಿದೆ, ಪುರುಷರಿಗಿದೆ, ಮತ್ತೆ ರೈತರಿಗಿದೆ. ಬಟ್ ಅವ್ರಿಗೆ ಆರ್ಥಿಕವಾಗಿ ದುಡ್ಡಿರಲ್ಲ. ಬಟ್ ಆದ್ರೆ ಯಾವ ಮೂಲದಿಂದ ನಮ್ಗೆ ಲೋನ್ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಬಟ್ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಸುಮಾರು ಒಂದು 5,000 ಕಸ್ಟಮರ್ ಅಂತಂದ್ರೆ ಸುಮ್ಮನೆ ಅಲ್ಲ, ಎಲ್ಲರಿಗೂ ಮಾಡ್ಬೇಕಂಬೋದು. ಸೊ ಏನಂತ ಹೇಳ್ತಾರೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ? ಸರ್ ತುಂಬಾ ನಮ್ಗೆ ಟ್ರಸ್ಟ್ ಇದೆ, ಟ್ರಸ್ಟ್ ಬಿಲೀವ್ ಮಾಡಿದೀನಿ. ಅಂದ್ರೆ ಸರ್ ಮೇಲೆ ನನಗೆ ಫಸ್ಟ್ ನಂಬಿಕೆ ಇರ್ಲಿಲ್ಲ. ಸರ್ ಅಷ್ಟು ಹೇಳಿದ್ದಾರೆ ನನಗೆ. ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದವ್ರಿಗೆ ಲೋನ್ ಮಾಡಿಸ್ಕೊಬಹುದು. ನಾವು ಹೆಣ್ಮಕ್ಳುಗಳು ಹೊರಗಡೆ ಬಂದು ದುಡಿಯೋದಕ್ಕೆ ಆಗಲ್ಲ. ಅದ್ರ ಪರವಾಗಿ ಹೇಳಿದ್ರೆ ಸರಿಗೆ ತುಂಬಾ ಥ್ಯಾಂಕ್ ಯು ಸರ್. ಆಕ್ಚುಲಿ ನಾವು ಒಬ್ರು ಸ್ಟ್ಯಾಂಡ್ ಆಗಿ ತಗೊಬಹುದು. ಒಬ್ರು ಮನೆಗೆ ನಾವು ಅಚೀವ್ ಮಾಡ್ಬೇಕು ಅಂದ್ರೆ ನಾವು ಕನ್ಸನ್ನ ಕನ್ಸನ್ನ ಅಚೀವ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಲೋನ್ ಡಾಕ್ಟರ್ಗೆ ಕಾಲ್ ಮಾಡಿ ಲೋನ್ ತಗೊಂಡ್ರೆ 100% ನಾವು ಅಚೀವ್ ಮಾಡ್ತೀವಿ ಸರ್. ಈಗ ಕೆಲವೊಬ್ರಿಗೆ ಮಾಡ್ಬೇಕಂಬುದು ಇರುತ್ತೆ, ಬಟ್ ಆರ್ಥಿಕವಾಗಿ ಫೈನಾನ್ಸಿಯಲಿ ಪ್ರಾಬ್ಲಮ್ ಇರುತ್ತೆ. ಅಂತವ್ರಿಗೆ ಏನಂತಂದ್ರೆ ಬೆಸ್ಟ್ ಅಂತ ಅನ್ಕೊಂತೀನಿ ಅಲ್ವಾ? ಯಾವುದೇ ಗೌರ್ಮೆಂಟ್ ಅಲ್ಲಿ ಇರ್ಲಿ, ಯಾವುದೇ ಸೆಕ್ಟರ್ ಅಲ್ಲಿ ಇರ್ಲಿ, ಅವ್ರು ಇರುವಂತ ಎಲ್ಲಾ ಸ್ಕೀಮ್ಗಳನ್ನ ಅವ್ರು ತಿಳಿಸ್ಕೊಡ್ತಾರಲ್ವಾ? ಕೆಲವೊಂದು 15ರಿಂದ 20 ದಿನದಲ್ಲಿ ಮಾಡಿ ಕೊಟ್ಟಿರೋ ಉದಾಹರಣೆಗಳು ಇದಾವ ಅಂತ ಹೇಳಿದಾರೆ ಅಲ್ವಾ? ಹೌದು ಸರ್, ನಮ್ಗೆ 15 ದಿನದ ಒಳಗಡೆ ಲೋನ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇವನ್ ಸ್ಟೋರಿ ಹೇಳ್ತೀನಿ. ಇವ್ರ ಮೊದಲು ಸ್ಟಾರ್ಟಿಂಗ್ ಅಲ್ಲಿ OTP ಕೇಳಿದಾಗ ಸರ್ OTP ಹಾಕೊಡೋಣ ಹೆಂಗೆ ಅಂತ ಪ್ರಶ್ನೆ ಬಂತು. ಅವ್ರ ಹಸ್ಬೆಂಡ್ ಹೇಳಿದೆ ನಾನು, ಸರ್ ನಿಮ್ಮ ಅಕೌಂಟ್ ಅಲ್ಲಿ ಹಣ ಇದ್ರೆ ಹಣ ವಿಡ್ರಾ ಮಾಡಿ, ಆಮೇಲೆ OTP ಕೊಡಿ. ಅದು ಆರತಿ ಮಾಡಿ ಕೆಲಸ ಮಾಡಿದ್ವಿ. ಆಮೇಲೆ ಅವರೇ 10 ಜನ ಕೊಡ್ತಾ ಇದ್ದಾರೆ. ಸುಮಾರು ಜನ ಎಲ್ಲ ಕಸ್ಟಮರ್ಸ್ ಎಲ್ಲ ಹ್ಯಾಪಿ ಆಗಿದ್ದಾರೆ ಅಂತ ಹೇಳಿದ್ರಿ. ಈಗ ಅದು ಅಲ್ದೇನೆ ಏನಂತಂದ್ರೆ ರೈತ ಬಾಂಧವರು ಇದ್ದಾರೆ, ಅವರೇ ನಮ್ಗೆ ಬೆನ್ನೆಲುಬು ದೇಶಕ್ಕೆ. ಸೊ ಮಹಿಳೆಯರು, ಪುರುಷರು, ರೈತರು ಎಲ್ಲರಿಗೂ ಲೋನ್ ಅಂತ ಹೇಳಿದ್ರಿ. ಯಾವ್ಯಾವ ಟೈಪ್ ಮೂಲದಿಂದ ಇರುತ್ತೆ, ಹೆಂಗಿರುತ್ತೆ ಸರ್ ಎಲ್ಲಾನು? ನಿಮ್ಮ ಈಗ ಒಂದು 5,000 ಜನ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಅಂತ ಹೇಳಿದ್ರಿ. ಮುಂದೆ ನಿಮ್ದು ಅಚೀವ್ಮೆಂಟ್ ಗುರಿ ಏನ್ ಸರ್? ಯಾವ ತರ? ಸರ್ ಇವಾಗ ನೀವೇ ಹೇಳಿದ್ರಿ, ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ. ಸೊ ಬೆನ್ನೆಲುಬುಗೆ ಆಕ್ಚುಲಿ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇಲ್ಲ. ಹೌದು, ಬೆನ್ನೆಲುಬುಗೆ ಎಲ್ಲ ದೊಡ್ಡ ಶ್ರೀಮಂತರಿಗೆ ಸಿಗುತ್ತೆ. ಬಟ್ ಆ ರೈತರಿಗೆ ಆ ಹಣ ಸಿಗಬೇಕು, ಬಟ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ನಾಲೆಜ್ ಇಲ್ಲ. ಏನ್ ನಾಲೆಜ್ ಇಲ್ಲ, ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಯಾವ ರೀತಿ ಮಾಡ್ಬೇಕು, ಆ ಪ್ರೊಜೆಕ್ಟ್ ರಿಪೋರ್ಟ್ ಯಾವ ತರ ಇರಬೇಕು, ಅವ್ರಿಗೆ ಏನ್ ಮಾಡಿದ್ರೆ ಮುಂದೆ ಲೋನ್ ಆಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ. ಸೊ ಆ ಏನ್ ಬೇಸಿಕ್ಸ್ ಇದೆ, ಆ ಬೇಸಿಕ್ಸ್ ನಾಲೆಜ್ ಓಕೆ ಮಾಡಿ ನಾವು ಅವರಿಗೆ ಕೊಡೋದ್ರಿಂದ ಇವ್ರು 75% ಕೆಲಸ ಓಕೆ ಆಗುತ್ತೆ. ಎಲ್ಲ ಓಕೆ ಆಗುತ್ತೆ ಸರ್. ನಿಮ್ದೆಲ್ಲ ಪೇಪರ್ಲೆಸ್ ವರ್ಕ್ ಅಂತ ಹೇಳಿದ್ರಿ. ಬಹಳ ಜನ ಕೇಳ್ತಾರೆ ಸರ್, ಇಷ್ಟೆಲ್ಲ ಪೇಪರ್ಗಳೆಲ್ಲ ಒತ್ಕೊಂಡು ಬರ್ತಾರೆ, ನಿಮ್ ವರ್ಕ್ ಇರೋದೇ ಗೊತ್ತಾಗಲ್ಲ ಅನ್ನೋ ವಿಚಾರದಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರೆ. ಸರ್ ಯಾವ ತರ ಪೇಪರ್ಲೆಸ್ ವರ್ಕ್ ಅಂತಂದ್ರೆ? ಇಲ್ಲಿ ನೋಡಿ, ಮುಂಚೆ ಹೇಗಿತ್ತಪ್ಪ ಅಂದ್ರೆ ಪೇಪರ್ ಇದ್ದಾಗ ಮಾತ್ರ ಕೆಲಸ ಆಗ್ತಿತ್ತು. ಸೊ ಇವಾಗ ಡಿಜಿಟಲ್ ವರ್ಲ್ಡ್ ಆಗಿದ್ರಿಂದ ಡಿಜಿಟಲ್ ಇಂಡಿಯಾ ಪ್ರಮೋಟ್ ಮಾಡೋ ಸಲುವಾಗಿ ಇವನ್ ಸರ್ಕಾರನೇ ಅದನ್ನ ಇದು ಮಾಡ್ತಾ ಇದೆ. ಇಲ್ಲಿ ಫಲಾನುಭವಿ ಅವ್ರ ಊರಲ್ಲೇ ಇಟ್ಕೊಂಡ್ಬಿಟ್ಟು ಅವ್ರ ಕೆಲವೊಂದು ಬೇಸಿಕ್ ಡಾಕ್ಯುಮೆಂಟ್ಸ್ ಕಳಿಸ್ತಾರೆ ವಾಟ್ಸ್ಆಪ್ ಮುಖಾಂತರ. ಆ ಡಾಕ್ಯುಮೆಂಟ್ಸ್ ನಾವು ಸರ್ಕಾರದ ಜೊತೆ ಮ್ಯಾಚ್ ಮಾಡ್ತೀವಿ. ಓಕೆ, ಆ ಫಲಾನುಭವಿ ಆ ಸರ್ಕಾರ ನಿಯಮ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದ್ರೆ ನಾವು ಚೆಕ್ ಮಾಡ್ತೀವಿ, ಬ್ಯಾಂಕ್ ಪ್ರಕಾರ ಚೆಕ್ ಮಾಡ್ತೀವಿ. ಅದೆಲ್ಲ ಸೆಟ್ ಮಾಡಿ ಅವ್ರಿಗೆ ಕೊಡೋದ್ರಿಂದ ಆ ಸೇಮ್ ಕಾಪಿಯನ್ನು ಸರ್ಕಾರ ಕೊಡ್ತೀವಿ, ಸೇಮ್ ಕಾಪಿನ ಅವ್ರಿಗೆ ಕೊಡ್ತೀವಿ. ಸೊ ಅವ್ರ ಬ್ಯಾಂಕ್ ಅಲ್ಲಿ ಹೋದಾಗ ಅದೆಲ್ಲ ಇರುತ್ತೆ. ಬ್ಯಾಂಕಿಗೆ ಏನ್ ಬೇಕು ನಾವು ಮೊದಲೇ ರೆಡಿ ಮಾಡ್ಬಿಡ್ತೀವಿ. ನೀವು ರೆಡಿ ಮಾಡ್ಬಿಟ್ಟು ಬ್ಯಾಂಕ್ನವ್ರು ಏನ್ ಮಾತಾಡಂಗಿರಲ್ಲ. ಮತ್ತೆ ಕೆಲವು ಬ್ಯಾಂಕ್ದವರು ಉಲ್ಟಾ ಬೇರೆ ಹೊಸ ಕಸ್ಟಮರ್ ನಮ್ ಕಡೆ ಕಳಿಸ್ತಾರೆ, ಲೋನ್ ಡಾಕ್ಟರ್ ಹೋಗಿಲ್ಲ ಮಾಡ್ಕೊಂಡ್ ಬನ್ನಿ ಅಂತ. ಇವನ್ ಸರ್ಕಾರದ ಕೆಲವು ಡಿಪಾರ್ಟ್ಮೆಂಟ್ ಕೂಡ ನಮ್ ಕಡೆ ಕಳಿಸ್ತಾರೆ. ಯಾಕಂದ್ರೆ ನಾವು ನೀಟಾಗಿ ಸರ್ಕಾರಕ್ಕೆ ಯಾವ ತರ ಬೇಕು ಆ ರೀತಿ ಮಾಡ್ತೀವಿ, ಬ್ಯಾಂಕಿಗೆ ಯಾವ ತರ ಬೇಕು ಆ ರೀತಿ ಮಾಡೋದ್ರಿಂದ ಅವ್ರ ಸಕ್ಸಸ್ ರೇಷಿಯೋ ಹೆಚ್ಚಿಗೆ ಆಗುತ್ತೆ. ಸರ್ ಈಗ ಲೋನ್ ಅನ್ನೋ ವಿಚಾರದಲ್ಲಿ ಯಾವ್ಯಾವ ಸ್ಕೀಮ್ಗಳು ಇದಾವೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಕೊಡಿ. ಈಗ ನಾನು ಒಂದ್ ಹೇಳ್ಬೋದಂದ್ರೆ, ಒಂದು ಚಿಕ್ಕದ್ರಿಂದ ಹಿಡ್ಕೊಂಡು ದೊಡ್ಡತನ ಪ್ರತಿಯೊಂದು ವ್ಯಾಪಾರ
ಅದು ಚಪ್ಪಲ್ ಹೊಲೆದೇ ಆಗಿರ್ಬೋದು, ಚಪ್ಪಲ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಬಟ್ಟೆದಾಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಯಾವ್ದೇ ಇಂಡಸ್ಟ್ರಿ ಆಗ್ಲಿಕ್ಕೆ ಫಾರ್ಮಿಂಗ್ ಅಂದ್ರೆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕತ್ತೆ ಸಾಕಾಣಿಕೆ ನಾವು ಕೊಟ್ಟಿವಿ, ಹಸು ಸಾಕಾಣಿಕೆ ಸೊ ಆಲ್ರೆಡಿ ಕೊಟ್ಟಿದ್ವಿ. ಮತ್ತೆ ಬಹಳಷ್ಟು ರೈತರು ನಮ್ಮನ್ನ ಇವಾಗ ನಂಬ್ತಾ ಇದ್ದಾರೆ. ಮುಂಚೆ ಈ ಮಾರ್ಕೆಟ್ ಹೇಗಿದೆ ಅಂದ್ರೆ 98% ಜನ ಇದ್ರಲ್ಲಿ ಬರೀ ಕಳ್ಳರು ಇದ್ದಾರೆ. ಸೊ ನಾವು ನಮಗೂ ಕೂಡ ಕಳ್ಳರು ನೋಡ್ತಾ ಇದ್ರು. ಬಟ್ ನಾವು ಆ ಮಾರ್ಕೆಟ್ ಅಲ್ಲಿ ಒಳಗಡೆ ನುಗ್ಗಿ ನಾವು ಏನೇನು ತೋರಿಸ್ತಾ ಇದೀವಿ, ನಾವು ಏನೇನು ತೋರಿಸ್ತಾ ಇದೀವಿ ಅದಕ್ಕೆ 5,000 ಜನರಿಗೆ ಮಾಡಿದ್ವಿ 2 ವರ್ಷದಲ್ಲಿ. ಓಕೆ ಸರ್, ಯಾವ ತರ ಒಂದ್ಸರಿ ನೀವು ಇನ್ನೊಂದ್ಸರಿ ತಿಳಿಸ್ಕೊಡ್ಬಿಡಿ, ಅಂದ್ರೆ 2 ವರ್ಷದಲ್ಲಿ ಏನ್ ಅಚೀವ್ಮೆಂಟ್ ಇದೆ ತಿಳಿಸ್ಕೊಡ್ರಿ. ಮತ್ತೆ ಈಗ 2 ವರ್ಷದಲ್ಲಿ ಇನಿಷಿಯಲಿ ನಮ್ ಸ್ಟಾರ್ಟಿಂಗ್ ಅಲ್ಲಿ ಟ್ರಸ್ಟ್ ಬಿಲ್ಡ್ ಮಾಡಕ್ಕೆ ನಮ್ಗೆ ಬಹಳ ಟೈಮ್ ಇತ್ತು. ಆಲ್ಮೋಸ್ಟ್ 1 ವರ್ಷ ಆಯ್ತು ಆ ಟ್ರಸ್ಟ್ ಬಿಲ್ಡ್ ಮಾಡಕ್ಕೆ. ಬಟ್ ಆಮೇಲೆ ಟ್ರಸ್ಟ್ ಬಿಲ್ಡ್ ಆಗಿದ್ಮೇಲೆ ಆಮೇಲೆ ಇವಾಗ ಪರ್ಟಿಕ್ಯುಲರ್ ನಿಮ್ ಚಾನಲ್ ಬಂದಾಗ ಅದು ಮತ್ತೆ ಎಕ್ಸ್ಪ್ಲೋರ್ ಆಗಿದೆ. ಎಕ್ಸ್ಪ್ಲೋರ್ ಆಗಿದೆ. ಇವಾಗ ಕಸ್ಟಮರ್ ಟ್ರಸ್ಟ್ ಆಗ್ತಾ ಇದೆ, ಜನ ಬರ್ತಾ ಇದ್ದಾರೆ, ಆಟೋಮೆಟಿಕ್ ಬರ್ತಾ ಇದೆ. ಸರ್ 2 ವರ್ಷದಲ್ಲಿ 5,000 ಕಸ್ಟಮರ್ ಗೆ ಲೋನ್ ಮಾಡಿಸಿದ್ರ? ಹೌದು. ಎಷ್ಟು ಲೋನ್ ಮಾಡಿಸಿದ್ರ? ಈ 2,000 ಎಲ್ಲ ಓವರ್ ಆಲ್ ಬಿಟ್ಕೊಂಡ್ಬಿಟ್ರೆ 2,000 ಕೋಟಿ. 2,000 ಕೋಟಿ. ಇವಾಗ ನಾವು ಇನ್ ಕೇಸ್ ನಮ್ದೇ ಒಂದು NBFC ಆಗಿದ್ದು ಒಂದು ಬ್ಯಾಂಕ್ ಆಗಿದ್ರೆ ಅಷ್ಟು ಕೊಡಕ್ ಆಗ್ತಿರ್ಲಿಲ್ಲ. ಬಟ್ ನಾವು ಈ ಎಲ್ಲ ನ್ಯಾಷನಲೈಸ್ ಬ್ಯಾಂಕಿಗೆ ಕಟ್ ಮಾಡೋದ್ರಿಂದ ಕೆಲಸ ಆಗ್ತಾ ಇದೆ. ಮತ್ತೆ ಆ 5,000 ಜನರಿಂದ ಇಂಡೈರೆಕ್ಟ್ಲಿ 25,000 ಜನರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. 25,000 ಜನರಿಗೆ ಉದ್ಯೋಗ ಸಿಕ್ಕಿದೆ. ಸೊ ಅಷ್ಟೆಲ್ಲ ಇದೆ. ಸೊ ಈಗ ಬರುವಂತವ್ರಿಗೆ ಏನಂತ ಹೇಳ್ತಾರೆ, ಇನ್ನು ನಿಮ್ ಜೊತೆ ಕೈ ಜೋಡಿಸುವಂತವ್ರಿಗೆಲ್ಲ? ಸೊ ಆರ್ಥಿಕವಾಗಿ ಇರೋದೇ ದುಡ್ಡೇ, ಯಾಕಂದ್ರೆ ಏನೋ ಬಿಸ್ನೆಸ್ ಮಾಡ್ಬೇಕಾಗಿತ್ತು ಅಂದ್ರೆ ಮೂಲ ಆಧಾರನೇ ಬಂಡವಾಳ. ಸೊ ಅದನ್ನೇ ಅವ್ರಿಗೆ ಕೊರತೆ ಇರುತ್ತೆ. ಯಾವ್ಯಾವ ಮೂಲಗಳಿದೆ? NHFDC ಬೇರೆ ಬೇರೆ ಎಲ್ಲ ಸ್ಕೀಮ್ಗಳಿದೆ. ಯಾವ್ಯಾವ ಸ್ಕೀಮ್ ಮೂಲದಿಂದ ಇವಾಗ ನೋಡಿ, ನಾವು ಮುದ್ರಾ ಲೋನ್ ಮಾಡ್ತೀವಿ, PMGP ಲೋನ್ ಮಾಡ್ತೀವಿ, ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ ಇದೆ, ಸ್ಟಾರ್ಟ್ಅಪ್ ಇಂಡಿಯಾ ಇದೆ, RGM ಇದೆ, NLM ಇದೆ, ಎಲ್ಲ ಸ್ಕೀಮ್ ಇದಾವೆ. ಬಟ್ ನಾವು ಒಂದು ರಿಕ್ವೆಸ್ಟ್ ಮಾಡೋದು ಎಲ್ಲ ಜನರಿಗೆ ಅಂತಂದ್ರೆ, ಹಣ ಸಿಗುತ್ತೆ, ಹಣ ಬೇಲೆ ಹೋಗಂಗಿಲ್ಲ, ಬಟ್ ನಿಮ್ಮ ಉದ್ದೇಶ ತುಂಬಾ ಇಂಪಾರ್ಟೆಂಟ್. ಕೆಲ ಏನ್ ಮಾಡ್ತಾರೆ, ಇಲ್ಲ ನಮ್ಗೆ ಸಬ್ಸಿಡಿ ಸಿಕ್ಕ ಸಾಕಪ್ಪ, ಸಬ್ಸಿಡಿ ಸಲುವಾಗಿ ಬರ್ತಾರೆ. ನಾ ಕೈ ಜೋಡಿಸಿ ಹೇಳ್ತೀನಿ, ಸಬ್ಸಿಡಿ ಬರಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಅವ್ರು ಮಾಡೋದು ನಿಯತ್ ಚೆನ್ನಾಗಿರ್ಬೇಕು, ಮತ್ತೆ ಮಾಡ್ಲೇಬೇಕು. ಕೆಲಸ ಡೆಡಿಕೇಶನ್ ಮಾಡಿದ್ರೆ ಅದ್ರ ಮೇಲೆ ಫಲ ಇರುತ್ತೆ. ಈಗ ಅವ್ರು ಆ ಎಕ್ಸ್ಪೀರಿಯನ್ಸ್ ಇರಂಗಿಲ್ಲ, ಏನ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಅವ್ರು ಬೇಕು ಸಬ್ಸಿಡಿ ಸಿಗ್ತಾ ಬರ್ತಾರೆ ಅಂತ ತಗೋಬೇಡಿ ಪ್ಲೀಸ್. ಬಟ್ ನೀವು ಮಾಡ್ಬೇಕು, ತಗೊಳ್ಬೇಕು, ಇಂಪ್ರೂವ್ಮೆಂಟ್ ಆಗ್ಬೇಕು. ಬಿಸ್ನೆಸ್ ಮಾಡಿ ಎಂಪೈರ್ ಬಿಲ್ಡ್ ಮಾಡಬೇಕು, ಇಲ್ಲ ಒಂದು ಫಾರ್ಮಿಂಗ್ ಮಾಡಿ ಅದ್ರಲ್ಲಿ ನಾವು ಚೆನ್ನಾಗಿ ಅಚೀವ್ಮೆಂಟ್ ಆಗ್ಬೇಕು. ಕುರಿ ಮೇಕೆ ಯಾವ್ದೇ ಇರ್ಲಿ ಅದನ್ನಲ್ವಾ ಅಚೀವ್ ಮಾಡೋ ತರ ಇರ್ಬೇಕು. ಸುಮ್ಮನೆ ನಮ್ಗೆ ದುಡ್ಡು ಬರುತ್ತೆ ತಗೊಂಡೋಗಿ ನಾವು ತಿನ್ಕೊಂಡು ಆರಾಮಾಗಿ ಕೂಡ್ತೀವಿ ಅಂತಂದ್ರೆ ಅದು ಆಗಲ್ಲ. ಆತರ ಇದು ನೋಡಿ, ಈ ಸರ್ಕಾರಿ ಸಬ್ಸಿಡಿ ಸ್ಕೀಮು ಒಂದು ದೇವರ ಆಶೀರ್ವಾದ ಇದ್ದಂಗೆ. ಅಥವಾ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ, ನಿಮ್ಮನ್ನು ಇದು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನೀವು ಕರೆಕ್ಟ್ ಯುಟಿಲೈಸ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಡೆವಲಪ್ ಆಗ್ಬಿಡುತ್ತೆ. ಮತ್ತೆ ಅವ್ರು ನಿಮ್ಮಿಂದ 4 ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ವೀಕ್ಷಕರೇ, ನಮ್ ಜೊತೆ ಮೇಡಮ್ ಅವರು ಇದ್ದಾರೆ. ನಮಸ್ತೆ ನಮಸ್ತೆ ಮೇಡಮ್. ಈಗ ನೀವ್ ಹೇಳಿದ್ರಿ ಮೇಡಮ್, ನಮ್ದು ರೈತಾಪಿ ಕುಟುಂಬ ಸರ್. ಅಂದ್ರೆ ನಮ್ ಫ್ಯಾಮಿಲಿ ಎಲ್ಲ ಫುಲ್ ರೈತರೇ. ನಮ್ ಫ್ಯಾಮಿಲಿನಲ್ಲಿ ಹಸು, ಕುರಿ ಮತ್ತೆ ಆಡು ಅದೆಲ್ಲ ಸಾಕ್ತಾರೆ. ಅದ್ರಲ್ಲಿ ಈಗ ಬಂದು ಹಸುನ ತುಂಬಾ ಅದನ್ನೇ ನಡ್ಸ್ಕೊಂಡು ಹೋಗಿದ್ದಾರೆ. ಅವ್ರು ಡೈರಿ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ. ಬಟ್ ಏನಂದ್ರೆ ಸ್ವಲ್ಪ ದುಡ್ಡಲ್ಲಿ ಸ್ವಲ್ಪ ಕಮ್ಮಿ ಇದೆ, ಬೆಳವಣಿಗೆ ಆಗ್ಲಿಕ್ಕೆ ಆಗ್ತಿಲ್ಲ. ಏನಂದ್ರೆ ಒಂದು 2-3 ಹಸು ಇಟ್ಕೊಂಡು ಮಾಡ್ತಿದ್ವಿ. ಇವಾಗ ತುಂಬಾ ಜಾಸ್ತಿ ಇಟ್ಕೊಂಡು ಅದ್ರಲ್ಲೇನೆ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿ ಲೋನ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಹಿಂಗೆ ಬ್ಯಾಂಕ್ ಅಲ್ಲೆಲ್ಲ ವಿಚಾರಿಸಿದ್ವಿ. ಅವ್ರು ಹೇಳಿದ್ರು, ಈ ತರ ಲೋನ್ ಡಾಕ್ಟರ್ ಹತ್ರ ಹೋಗಿ ಅವ್ರು ನಿಮ್ಗೆಲ್ಲ ಗೈಡ್ ಲೈನ್ ಕೊಡ್ತಾರೆ, ಫಾರ್ಮ್ ಎಲ್ಲ ಫಿಲ್ ಮಾಡಿ ಎಲ್ಲ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ನೀವು ಬ್ಯಾಂಕ್ ಬಂದು ಕನ್ಸಲ್ಟ್ ಮಾಡಿದ್ರೆ ನಿಮ್ಗೆ 100% ಲೋನ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾವು ಲೋನ್ ಡಾಕ್ಟರ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ಓಕೆ ಮೇಡಮ್, ನಮ್ಗೆ ಇಷ್ಟು ಅಮೌಂಟ್ ಪೇ ಮಾಡಿ, ಈ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು. ನಮ್ಗೆ ಸ್ವಲ್ಪ ಡೌಟ್ ಬಂತು. ಸೊ ಓಕೆ ಅಂತ ಹೇಳಿ ಈಗ ಒಂದ್ಸಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಮೇಲೆ ಅವ್ರಿಗೆ ಅಮೌಂಟ್ ಕೂಡ ಪೇ ಮಾಡಿದ್ವಿ. ಆಮೇಲೆ ಅದೆಲ್ಲ ಪ್ರೊಸೀಜರ್ ಆಗಿ 1 by 1 ಕಾಲ್ಗಳು ಬರ್ತಾ ಹೋದ್ವಿ. ಅದೆಲ್ಲ ನೋಡಿದ್ಮೇಲೆ ಓಕೆ ಅಂತ ನಮ್ಗೆ ಬಂತು. ಅದಾಗಿದ್ದು ಒಂದು 15 ಡೇಸ್ಗೆ ನಮ್ಗೆ ಲೋನು ಕೂಡ ಆಯ್ತು ಸರ್. ಲೋನ್ 15 ದಿನದಲ್ಲೇ ಲೋನ್ ಆಗಿ 15 lakhs ಲೋನ್ ಆಯ್ತು. ಆ ಲೋನ್ ಇಂದ ಈಗ ನಾವು ಡೈರಿ ಫಾರ್ಮಿಂಗ್ ಎಲ್ಲ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಸ್ಯಾಲರಿ ಕೂಡ ತುಂಬಾ ಆರ್ಥಿಕದಲ್ಲೆಲ್ಲ ಸುಧಾರಿಸ್ಕೊಂಡಿದ್ವಿ ಸರ್. ಈಗ ನಾವು ಚೆನ್ನಾಗ್ ಅನ್ಸಿದೆ ಸರ್. ಥ್ಯಾಂಕ್ ಯು ಸರ್. ಏನಂತ ಹೇಳಿದ್ರೆ ನಿಮ್ಗೆ ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದು ಲೋನ್ ಆಗಿದ್ರಿಂದ ನಮ್ಗೆ ತುಂಬಾ ಇದಾಗಿದೆ, ಬೆಳವಣಿಗೆ ಆಗಿದೆ. ಸೊ ಥ್ಯಾಂಕ್ ಯು ಸರ್. ಖುಷಿ ಪಡಿ ಜನರಿಗೆ, ಮತ್ತೆ ಉತ್ತರ ಕನ್ನಡ ಜನರಿಗೆ ಏನಂತ ಹೇಳ್ತಾರೆ ಎಲ್ಲ ಕಡೆ? ಮಹಿಳೆಯರು, ಪುರುಷರು ವಿತ್ ಏನೇ ಒಂದು ಬಿಸ್ನೆಸ್ ಇರ್ಲಿ, ಹಸು, ಕುರಿ, ಮೇಕೆ ವಿತ್ ಹಾಲಿನ ಡೈರಿ ಏನೇ ಎನಿ ಒಂದ್ ಬಿಸ್ನೆಸ್ ಇರ್ಲಿ, ಅದಕ್ಕೆಲ್ಲ ಸಪೋರ್ಟ್ ಆಗಿ ಸರ್ ಸಪೋರ್ಟ್ ಆಗಿ ನಿಂತಿರ್ತಾರೆ. ಲೋನಿಗೆ ಸಪೋರ್ಟ್ ಆಗಿ ನಿಂತಿರ್ತೀವಿ. ಓಕೆನಾ? ಪ್ರತಿಯೊಂದು ಡೀಟೇಲ್ಸ್ ಎಲ್ಲದನ್ನು ಕೊಟ್ರೆ ಸೊ ನಾವು ಲೋನಿಗೆ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಏನಿದೆ ಜನರಿಗೆ ಗೊತ್ತಿರಲ್ಲ, ಅದ್ರೆ ಅವ್ರು ಲೋನ್ ಹೇಳ್ಕೊಡ್ತೀವಿ. ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರದಿಂದನೂ ಏನಂತಂದ್ರೆ ಲೋನ್ ಡಾಕ್ಟರ್ ಹುಡ್ಕೊಂಡ್ ಬಂದು ಅವ್ರು ಸಾರಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಅವ್ರಿಂದಾನೇ ಒಂದು ಲೋನ್ ಪಡ್ಕೊಂಡು ಹ್ಯಾಪಿ ಕಸ್ಟಮರ್ ಇದಾರೆ. ಬನ್ನಿ, ಅವ್ರದ್ದು ಅದ್ರ ತಲೆಗೆಲ್ಲ ನಿಮ್ಗೆ ರಿವ್ಯೂ ಕೊಡ್ತಾರೆ. ನಮಸ್ತೆ. ನಮಸ್ಕಾರ ಸರ್. ಓಕೆ,
సార్ మేము బిజినెస్ చేయాలనుకున్నాము, బట్ మా దగ్గర డబ్బు లేదనేసి మేము సైలెంట్గా అయిపోయాము. బట్ ఎలా చేయాలి, ఏం చేయాలి, హోటల్ బిజినెస్ చేయాలా లేకపోతే సారీ బిజినెస్ చేయాలా, దేంట్లో బెనిఫిట్ బాగుంటుంది, కష్టం లేకుండా అది వేస్ట్ అవ్వకూడదు. ఏం తెచ్చినా ప్రోడక్ట్ ఏం తెచ్చి మనం సేల్ చేసినా వేస్ట్ అవ్వకూడదు. అలాంటి మేము ఆలోచించినాము. అలాంటిదప్పుడు మాకు శారీ బిజినెస్ మాకు బాగా ఐడియా వచ్చింది. శారీ బిజినెస్ అయితే మేము తెచ్చి పెట్టినా కూడా స్టాక్ ఉన్నా కూడా మాకు ఏమి అది అంటే ఏం వేస్ట్ అవ్వదు. ఓకేనా, అందులో మాకు బాగా బెనిఫిట్ ఉంటుంది. మేము బెంగళూరు నుంచి కానీ సూరత్ నుంచి కానీ తెప్పించుకొని ఈ విధంగా మేము తక్కువ అమౌంట్ తెప్పించుకొని బిజినెస్ స్టార్ట్ చేసినాము. ఓకేనా, మేము దానికంటే ಮುಂದೆ మేము ಲೋನ್ ಡಾಕ್ಟರ್ని ಕಾಂಟ್ಯಾಕ್ಟ್ చేసాము. ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ನಮಗೆ ತೆಲುಗು ಬರಂಗಿಲ್ಲ, ಬಟ್ ನಮ್ಮ ಸ್ಟಾಫ್ ಅಲ್ಲಿ ತೆಲುಗು ಇದ್ದಾರೆ, ತಮಿಳ್ ಇದ್ದಾರೆ, ಹಿಂದಿ, ಇಂಗ್ಲಿಷ್ ಎಲ್ಲ ಇದ್ದಾರೆ. ಬೇರೆ ಲ್ಯಾಂಗ್ವೇಜ್ ಬಂದ್ರು ನಮ್ಮ ಕಡೆ ಸ್ಟಾಫ್ ಇದ್ದಾರೆ, ಆ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಇವರಿಗೆ ನಮ್ಮ ಬ್ಯಾಕ್ ಎಂಡ್ ಇದೆಲ್ಲ ತೆಲುಗು ಮಾತಾಡಿ ಇವರೆಲ್ಲ ಮಾಡಿಸ್ಕೊಟ್ಟಿದ್ದು. ಓಕೆ ವೀಕ್ಷಕರೇ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಓವರ್ ಆಲ್ ಇಂಡಿಯಾದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಬಟ್ ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಫಾರ್ಮಿಂಗ್ ಫೇಲ್ ಮಾಡ್ಬೇಕಂದ್ರೆ ಒಂದು ಡೆಡಿಕೇಶನ್ ಬೇಕು. ದುಡ್ಡು ಅಂತಂದ್ರೆ ತಗೊಂಡು ಇಟ್ಕೊಳ್ಳೋದಲ್ಲ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕು. 1ಕ್ಕೆ 4, 4ಕ್ಕೆ 10. ಸೊ ಆ ತರ ನಿಮ್ದು ಏನೇ ಬಿಸ್ನೆಸ್ ಇರಲಿ, ಏನೇ ಫಾರ್ಮಿಂಗ್ ಫೀಲ್ಡ್ ಇರಲಿ, ಪ್ರತಿಯೊಬ್ಬರು ಲೋನ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ಕೊನೆಯದಾಗಿ ಏನಂತ ಹೇಳ್ತಾರೆ ವೀಕ್ಷಕರಿಗೆ? ಅಲ್ಲ, ಅಂದ್ರೆ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ನಿಮ್ಮ ಡಿಸ್ಟೆನ್ಸ್ ಬ್ಯಾರಿಯರ್ ಇಲ್ಲ, ನಿಮ್ಮ ಬರೋದು ಬ್ಯಾರಿಯರ್ ಇಲ್ಲ, ಯಾವುದೇ ಫೇಕ್ ಇಲ್ಲ. ನೀವು ಡಾಕ್ಯುಮೆಂಟ್ ಕಳಿಸಿ, ನಾವೆಲ್ಲ ಕಂಪ್ಲೀಟ್ ಆಗಿ ಮಾಡಿ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸ್ಗೆ, ನಿಮ್ಮ ಬ್ಯಾಂಕಿಗೆ ನಾವು ಕಳಿಸ್ತೀವಿ. Without anything, like none of the business will grow, and only because of you people are getting money to fulfill their dreams of starting something their own. And 100 of jobs being created, which is great. Jobs are being created, so many families are taken care. I heartily thank this person. Thank you everyone.